ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆ ಹೊನ್ನಾವರ ಬ್ಯಾಕ್ ವಾಟರ್ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಬ್ಯಾಕ್ ವಾಟರ್ ಹೇಗೆ ಮಾಡಬೇಕು, ಎಷ್ಟು ಕಾಸ್ಟ್ ಆಯಿತು ನಮಗೆ, ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಇನಿಷಿಯಲಿ ನಾವು ಹೊನ್ನಾವರ ಹೋಗಿದ ತಕ್ಷಣ ಅಲ್ಲಿ ತುಂಬ ಜನ ನಿಮ್ಗೆ ಅಲ್ಲೇ ಇರ್ತಾರೆ ಎಂಟ್ರೆನ್ಸಲ್ಲೇ. ಬೋಟಿಂಗ್ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಆಗಲಿ. ಸೊ ನಾವು 4 ಮೆಂಬರ್ಸ್ ಇದ್ವಿ. 4 ಮೆಂಬರ್ಸ್ ಆಲ್ಮೋಸ್ಟ್ ₹1,200 ಪೇ ಮಾಡಿದ್ವಿ. ನಾವು 4 ಮೆಂಬರ್ಸ್‌ಗೆ ಒಂದು ಬೋಟ್ ತೊಗೊಂಡ್ವಿ. ಸೊ ನೀವು ನೋಡ್ಬೋದು, ಎಸ್ಪೆಷಲಿ ನಾನೇ ಹೇಳ್ತೀನಿ ಅಂದ್ರೆ ಹೊನ್ನಾವರ ಹೋಗ್ಬೇಕಂದ್ರೆ ಈವ್ನಿಂಗ್ ಟೈಮ್ ಹೋಗಿ. ನೀವು ಸನ್ಸೆಟ್ ಸೂಪರ್ ಆಗಿರುತ್ತೆ. ಮಧ್ಯಾಹ್ನದ ಹೊತ್ತು ಹೋದ್ರೆ ಬಿಸಿಲಂತೂ ತುಂಬಾ ಇರುತ್ತೆ. ನಿಮಗೆ ಸ್ವಲ್ಪ ಕಷ್ಟನೂ ಆಗುತ್ತೆ. ಸೊ ನೋಡಿ ಹೊನ್ನಾವರ ಬ್ಯಾಕ್ ವಾಟರ್ ಹೇಗಿದೆ ಅಂತ ಹೇಳ್ಬಿಟ್ಟು ಒಂಥರ ಕೇರಳ ಫೀಲೇ ಬಂತು ನಮಗೆ. ಇಲ್ಲಂತೂ ವಾಟರ್ ಸ್ವಲ್ಪ ಕ್ಲೀನಾಗೂ ನಮಗಂತೂ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಆಸಮ್ ಆಗಿತ್ತು. ನೀವು ನೋಡ್ಬೋದು, ಎಲ್ಲ ಟೂರಿಸ್ಟರು ಇಲ್ಲೇ ಬರ್ತಾರೆ. ಅದಲ್ಲದೆ ಇದು ಒಂಥರ ಪ್ರೀ ವೆಡ್ಡಿಂಗ್ ಶೂಟ್ಸು ಇಲ್ಲೇ ಶೂಟ್ ಮಾಡ್ತಾರೆ. ಸೊ ನಾವು ಹೋಗಿದ್ದ ಪ್ಲೇಸಲ್ಲಿ ಲೋಟಸ್ ಪಾಂಡ್ ಥರ ಇತ್ತು. ಬಟ್ ನಾವು ಲೋಟಸ್ ಇರಲಿಲ್ಲ ನಾವು ಹೋಗಿದ್ದ ಟೈಮಲ್ಲಿ. ಇದು ಲೋಟಸ್ ಇರೋ ಸೀಸನ್ ಅಲ್ಲ ಅಂತ ಹೇಳ್ಬಿಟ್ಟು. ಆದ್ರೂ ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ವಿಡಿಯೋ ಶೂಟ್ ಆಗಲಿ, ಫೋಟೋ ಶೂಟ್ ಆಗಲಿ ಎಲ್ಲ ಮಾಡಬೇಕಾದ್ರೂ ಇದಂತೂ ಒಳ್ಳೆ ಪ್ಲೇಸು. ನಿಮಗೆ ಬೋಟಲ್ಲಿ ಅಷ್ಟೇ ಆಗಲಿ, ನಿಮಗೆ ಎಲ್ಲೂ ತೊಂದರೆ ಅಂತೂ ಕೊಡಲ್ಲ. ಅವರೇ ನಿಮಗೆ ಪರ್ಟಿಕ್ಯುಲರ್ ಸ್ಪಾಟ್ ನಿಲ್ಲಿಸ್ಬಿಟ್ಟು ಹೇಳ್ತಾರೆ, ಇಂತಿಂಥ ಸ್ಪಾಟಲ್ಲಿ ನೀವು ಫೋಟೋ ಶೂಟ್ ತೊಗೋಬೋದು, ವಿಜುವಲ್ಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ ಹೇಳ್ಬಿಟ್ಟು. ಸೊ ನಾವು 4 ಮೆಂಬರ್ಸ್ ಇದ್ವಿ. ಆಲ್ಮೋಸ್ಟ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ತಿದ್ವಿ, ಎಲ್ಲ ಕಡೆನೂ ನೋಡ್ತಿದ್ವಿ. ನೋಡಿ, ಮ್ಯಾಂಗ್ರೂವ್ಸ್ ಆಗಲಿ, ಬ್ಯಾಕ್ ವಾಟರ್ ಆಗಲಿ, ಇದು ಶರಾವತಿ ಬ್ಯಾಕ್ ವಾಟರ್ ಇದು. ಸೊ ನಾನೇ ಹೇಳ್ತಿದ್ದೆ ಅಂದರೆ ಈವ್ನಿಂಗ್ ಆಗಲಿ ಮಾರ್ನಿಂಗ್ ಆಗಲಿ ಎಕ್ಸ್ಪ್ಲೋರ್ ಮಾಡಿ, ನಿಮಗಂತೂ ಫೀಲ್ ಅಂತೂ ಸೂಪರಾಗಿರುತ್ತೆ. ಆಲ್ಮೋಸ್ಟ್ 1.5 ಅವರ್ ಕರ್ಕೊಂಡು ಹೋಗ್ತಾರೆ ನಿಮಗೆ ಬೋಟಿಂಗ್ ಎಕ್ಸ್ಪೀರಿಯೆನ್ಸು. ಸೊ ಹ್ಯಾಪಿಯಾಗಿ ಹೋಗಿ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಇನ್ ಕೇಸ್ ನೀವು ಕಿಡ್ಸ್ ಜೊತೆ ಹೋದ್ರಂತೂ ಸೂಪರಾಗಿ ಎಂಜಾಯ್ ಮಾಡ್ಬೋದು. ಇಲ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ. ಇದಲ್ಲದೆ ಇವ್ರ ಮಧ್ಯದಲ್ಲಿ ನಿಮಗೆ ಸ್ಪಾಟ್ಸು ಇದೆ. ಇನ್ ಕೇಸ್ ನಿಮಗೆ ಮಧ್ಯದಲ್ಲಿ ನೀರು ಬೇಕಾದ್ರೂ, ಏನು ಜ್ಯೂಸಸ್ ಬೇಕಾದ್ರೂ ಅದೇ ಒಂದು ಸ್ಪಾಟ್ ಥರನೂ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ಬಿಟ್ಟು ಟರ್ನ್ ಮಾಡ್ಕೊಂಡು ಬರ್ತಾರೆ ಈ ಬೋಟ್ಸ್ನ. ನಿಮ್ಗೆ ಮುಂದೆ ತೋರಿಸ್ತೀನಿ ಅದು. ನೋಡಿ, ನೋಡೋಕ್ಕೆ ಸೂಪರ್ ಆಗಿದೆ ಹೊನ್ನಾವರ. ಎಸ್, ನಾನೇ ಹೇಳ್ತೀನಿ ಅಂದರೆ ನೀವು ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆ ಹೋದಾಗಂತೂ ಈ ಹೊನ್ನಾವರ ಬ್ಯಾಕ್ ವಾಟರ್ನ ಮಿಸ್ ಮಾಡ್ಕೋಬೇಡಿ. ನೋಡೋಕ್ಕಂತೂ ಆಸಮ್ ಆಗಿರುತ್ತೆ. ನೋಡೋಣ ಬನ್ನಿ ಮುಂದೆ, ಹಾಗೆ ನೀವು ಎಕ್ಸ್ಪ್ಲೋರ್ ಮಾಡಿ ವಿಡಿಯೋದಲ್ಲಿ. ನಾನು ನಿಮಗೆ ನೆಕ್ಸ್ಟ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಫ್ರೆಂಡ್ಸ್ ಅಂದ್ರಂತೂ ತುಂಬ ಫೋಟೋಸ್ ತೊಗೋಬೇಕು, ವೀಡಿಯೋಸ್ ತೊಗೋಬೇಕಂತ ಕ್ಯೂರಿಯಾಸಿಟಿ ಆಗಿದ್ರು. ನೀವು ನೋಡ್ಬೋದು, ಸೂಪರಾಗಿ ಬರುತ್ತೆ ವೀಡಿಯೋಸ್ ಆಗಲಿ. ನೀವು ಯಾವುದೇ ಥರ ಫೋಟೋ ಶೂಟ್ ಮಾಡಬೇಕಲಿ, ವೀಡಿಯೋ ಶೂಟ್ ಮಾಡಬೇಕಾದ್ರೂ ಸೂಪರ್ ಲೊಕೇಶನ್ ಅಂತ ಹೇಳ್ಬೇಡಿ ನಾನು. ಒಂಥರ ನಿಮ್ಮ ಕೇರಳ ವೈಬ್ಸೇ ಅನಿಸುತ್ತೆ. ನೋಡಿ ಎಷ್ಟು ಸೂಪರಾಗಿದೆ. ನಿಮಗೆ ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರ್ಬೇಕು ಅನಿಸುತ್ತೆ. ಸೊ ನಾನೇ ಹೇಳ್ತೀನಿ ಅಂದರೆ ಲೈಫಲ್ಲಿ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ನೀವು. ಸೂಪರಾಗೂ ಇರುತ್ತೆ ನೋಡೋಕ್ಕೆ. ಇನ್ನೊಂದೇನು ಗಮನಿಸಿದೆ ಅಂದರೆ ಇವರೇನು ವಾಟರ್ ಲೈಫ್ ಜಾಕೆಟ್ಸ್ ಕೊಡಲ್ಲ. ಅಂದರೆ ಇನ್ ಕೇಸ್ ಏನ ಆಗದೆ ಇರೋದಾದರೆ, ನೀರಲ್ಲಿ ಬಿದ್ರೂ ಸ್ವಿಮ್ಮಿಂಗ್ ಬಂದಿಲ್ಲ ಅಂದರೆ ನಾವು ಪ್ರೊಟೆಕ್ಟ್ ಮಾಡ್ಕೋಬೋದು. ಬಟ್ ಆ ಥರ ಸೇಫ್ಟಿ ಮೆಷರ್ಸ್ ಏನಿಲ್ಲ. ಅದೊಂದು ಕನ್ಸರ್ನ್ ಇತ್ತು. ಸೊ ನಾನೇ ಹೇಳ್ತೀನಿ ಅಂದರೆ ನೀವು ಸೇಫ್ಟಿ ಮೆಷರ್ಸ್ನ ನೋಡಿಕೊಂಡೇ ನೀವು ಬೋಟಿಂಗ್ ಮಾಡಿ ಅಂತ. ಮುಂದೆ ನಿಮಗೆ ಕೇರಳ ವ್ಯೂ ಪಾಯಿಂಟು ಬರುತ್ತೆ. ಎಸ್ಪೆಷಲಿ ಅವರೇ ಗೈಡ್ ಮಾಡ್ತಾರೆ ನಿಮಗೆ. ನಮಗೆ ಫಸ್ಟ್ ಆಫ್ ಆಲ್ ನಾವು ಹೊಸ್ದಾಗಿ ಹೋಗಿರೋದ್ರಿಂದ ನಮ್ಗೆ ಗೊತ್ತಾಗಲ್ಲ ಯಾವ ಪ್ಲೇಸ್ ಹೆಸರು ಏನಂತಾರೆ ಅಂತ. ಅವರೇ ಇದಕ್ಕೆ ಮುಂಚೆ ನಿಮ್ಗೆ ತೋರಿಸಿದ ಲೋಟಸ್ ಪಾಂಡ್ ಅಂತ. ಇದು ಬಂದ್ಬಿಟ್ಟು ಕೇರಳ ವ್ಯೂ ಪಾಯಿಂಟು. ಇಲ್ಲಿ ನಿಮ್ಗೆ ತೋರಿಸ್ತೀನಿ, ಕೇರಳ ವ್ಯೂ ಪಾಯಿಂಟ್ ಒಂದು ಕಡೆ ಬರುತ್ತೆ. ಸೊ ಅಲ್ಲೆಲ್ಲ ನಿಮಗೆ ತಿಂಡಿಗಳು ಸಿಗುತ್ತೆ. ಅಲ್ಲೇ ಎಲ್ಲರೂ ಸ್ಟಾಪ್ ಮಾಡಿ ಇಟ್ಟಿರ್ತಾರೆ. ಸೊ ವಿಡಿಯೋ ಶೂಟ್ ಮಾಡೋದಕ್ಕೆ ಒಳ್ಳೆ ಲೊಕೇಶನ್ ಥರ ಇರುತ್ತದು. ನೋಡಿ, ತುಂಬ ಜನ, ಎಸ್ಪೆಷಲಿ ನಾನು ಹೇಳ್ತೀನಿ ಅಂದರೆ ಫ್ಯಾಮಿಲಿ ಜೊತೆ ಹೋಗಿ ಎಂಜಾಯ್ ಮಾಡಿ. ಒಂದು ರೈಡ್ ಅಂತೂ ಆಸಮಾಗಿ ಮಾಡ್ಬೋದು. ಬಟ್ ನೀವು ಒಂದೊಂದು ಫ್ಯಾಮಿಲಿ ಒಂದೊಂದು ಬೋಟ್ ತೊಗೊಂಡೋದ್ರೆ, ನಮ್ಮ ಫ್ರೆಂಡ್ಸ್ ಅಂತೂ ನೋಡ್ಬೋದು ಲೋಟಸ್ ಇದೆಯಾ ಅಂತ ಹುಡುಕ್ತಿದ್ರು. ಬಟ್ ಅನ್ಸೀಸನ್ ಆಗಿರೋದ್ರಿಂದ ಲೋಟಸ್ನ ನೋಡೋಕೆ ಆಗ್ತಿರ್ಲಿಲ್ಲ ನಾವು. ಬಟ್ ನೀವು ನೋಡಲಿ, ಲೀವ್ಸ್ ಕೆಳಗಡೆ ಸುಂದರವಾಗಿ ಕಾಣಿಸ್ತದೆ. ಇದೇ ನಿಮಗೆ ಕೇರಳ ವ್ಯೂ ಪಾಯಿಂಟ್ ಅಂತ ಹೇಳ್ತಾರಲ್ಲ, ಇಲ್ಲೇ. ಸೊ ಇಲ್ಲಿ ಒಂದು 10 ಮಿನಿಟ್ಸ್ ನಿಲ್ಲಿಸ್ತಾರೆ. ಅಲ್ಲಿ ನಿಮಗೆ ಕೂಲ್ ಡ್ರಿಂಕ್ಸ್ ಆಗಲಿ, ಏನ ತಿಂಡಿ ಬೇಕಾದ್ರೂ ಸಿಗುತ್ತೆ, ಜ್ಯೂಸಸ್ ಬೇಕಾದ್ರೂ ಸಿಗುತ್ತೆ. ಸೊ ಇಲ್ಲಿ ತುಂಬ ವಿಡಿಯೋ ಶೂಟು ಮಾಡ್ತಿರ್ತಾರೆ, ಫೋಟೋ ಶೂಟು ಮಾಡ್ತಿರ್ತಾರೆ. ನೋಡಿ, ಆಸಮ್ ಆಗಿದೆ ಪ್ಲೇಸ್ ಅಂತೂ. ಸೊ ನಾನು ಹೇಳ್ತೀನಿ ಅಂದರೆ ಬನ್ನಿ ಹೊನ್ನಾವರಿಗೆ ಎಕ್ಸ್ಪ್ಲೋರ್ ಮಾಡಿ.
ಇನ್ನೊಂದು ಟಿಪ್ ಏನು ಹೇಳ್ತೀನಿ ಅಂದರೆ, ನಾನು ಇಲ್ಲಿ ಲೋಕಲಲ್ಲಿ ನೀವು ಹೊನ್ನಾವರ ಸ್ಟೇ ನೋಡ್ಕೊಂಡಿದ್ರೆ, ಆ ಸ್ಟೇ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಬೋಟಿಂಗ್ಗೆ. ಅವ್ರು ನಿಮಗೆ ಕಡಿಮೆ ಪ್ರೈಸಲ್ಲಿ ನಿಮಗೆ ಬೋಟ್ ಬುಕ್ ಮಾಡ್ಕೊಡ್ತಾರೆ. ಅದೊಂದು ಅಬ್ಸರ್ವ್ ಮಾಡಿದ್ದೀನಿ ನಾನು. ನಮ್ಮ ಫ್ರೆಂಡ್ಸ್ ಬೇರೆ 7 ಮೆಂಬರ್ಸ್ ಹೋಗಿದ್ರು, ₹900ಗೆ ಕವರ್ ಮಾಡಿದ್ರು. ಸೊ ನಾನು ನಿಮ್ಗೆ ಹೇಳ್ತಿದ್ದಂದ್ರೆ, ನೀವು ಎಲ್ಲಿ ಉಳ್ಕೊಂಡಿರ್ತೀರೋ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ಅವ್ರ ಕಡೆಯಿಂದ ಬಂದರೆ ಇನ್ನೂ ಉತ್ತಮವಾಗಿ ನಿಮಗೆ ರೇಟ್ ಫಿಕ್ಸ್ ಮಾಡ್ಕೊಡ್ತಾರೆ ಗೈಸ್. ಸೊ ನೋಡಿ, ಎಂಜಾಯ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಸಿ ಯು ಅಗೈನ್. ಬಾಯ್.